ಮೈಸೂರಿನ ಹೆಬ್ಬಾಳು ಲಕ್ಷ್ಮೀಕಾಂತ ನಗರದ ನಿವಾಸಿ ಮನು ಎಂಬುವವರ ಪತ್ನಿ 28 ವರ್ಷದ ಶ್ರುತಿ ಕೊಲೆಯಾದ ಮಹಿಳೆಯಾಗಿದ್ದು, ಕೊಲೆ ಮಾಡಿದ ಪತಿ ಮನು 5 ವರ್ಷಗಳ ಹಿಂದೆ ಮೈಸೂರಿನ ಅಗ್ರಹಾರ ಸರ್ಕಲ್ ಬಳಿಯ ನಿವಾಸಿ ಶ್ರುತಿ ಅವರನ್ನು ಟೈಲ್ಸ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಮನು ಮದುವೆಯಾಗಿದ್ದ. ನಂತರ ಸಾಂಸಾರಿಕ ಕಲಹಗಳಿಂದಾಗಿ ಕುಟುಂಬದಲ್ಲಿ ಒಡಕು ಉಂಟಾಗಿತ್ತು. ಹಿರಿಯರು ಹಲವು ಬಾರಿ ಬುದ್ಧಿವಾದ ಹೇಳಿ ಇಬ್ಬರನ್ನು ಒಂದುಗೂಡಿಸಿದ್ದರು. ಆದರೂ ಆತ ತನ್ನ ಚಾಳಿ ಬಿಡದೆ ಪತ್ನಿಯನ್ನು ಪೀಡಿಸತೊಡಗಿದ್ದ ಎಂದು ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ಆರೋಪಿಸಿದ್ದಾರೆ. ಬಂದು ಬಾಡಿಸ್ಲಿ ಅವನು ಬುಡಿ ಅಂತ ಅಂದರು ಸರ್. ನಾವು ಅವ್ರ ಮನೆಗೆ ಹೋಗಿ 2ನೇ ಸಲ ಹೋದಾಗ, ಮೊದಲನೇ ಸಲ ಬಂದ್ಬಿಟ್ಟೋ, ನಾವೇನು ಮಾತಾಡಲಿಲ್ಲ, ಬಂದ್ಬಿಟ್ಟೋ. ನಾವು 2ನೇ ಸಲ ಹೋದಾಗ ಇದು ಒಂದು TV, ಒಂದು ಚೇರು, ಒಂದು ಟೇಬಲು ಎತ್ಕೊಬಂದು ಅಲ್ಲಿಂದ ಸಾಮಾನು ಎತ್ಕೊಬರ್ಬೇಕಾಗಿತ್ತಲ್ಲ ಸರ್, ಎತ್ಕೊಬಂದು. ಆಗ ಇವಳು ಅವ್ರ ಅಜ್ಜಿ, ಅವ್ರ ಅಮ್ಮ, ಅವ್ರ ಅಪ್ಪ ಅವತ್ತು ಇರಲಿಲ್ಲ. ಒಟ್ಟಿನಲ್ಲಿ ಅವ್ರ ಅಪ್ಪನೇ ಮುಖ್ಯವಾಗಿ ಇವಳಿಗೆ ಈ ಥರ ಮಾಡಬೇಕಾದ್ರೆ ಅವ್ರ ಅಪ್ಪ, ಅವ್ರ ಚಿಕ್ಕವ್ವ ಒಬ್ಳವಳೆ, ಅವ್ರ ಚಿಕ್ಕವನ ಹೆಸರು ಗೀತಾ, ಅವ್ರ ಅಪ್ಪನ ಹೆಸರು ನಂಜುಂಡಸ್ವಾಮಿ, ಅವ್ರ ಅವ್ವನ ಹೆಸರು ಲತಾಮಣಿ, ಅವ್ರ ಅಜ್ಜಿ ಪ್ರೇಮ ಅಂತ, ಅಮ್ಮ ಮಧು. ನಾವು ನಾಯಕರು, ಅವರು ಲಿಂಗಾಯತರು ಸರ್. ಜಾತಿಗೋಸ್ಕರ ಅವನು ಚೆನ್ನಾಗೇ ಇದ್ದ. ಅವ್ನು ಏನು ಮೆಸೇಜ್ ಕಳ್ಸೋನೆ ಅದೆಲ್ಲ ಪ್ರೂಫು ನಮ್ಮ ಹತ್ರ ಐತೆ. ಬಾಳ್ಸಕ್ಕಿಲ್ಲ ಅಂತಾನೆ ಅನ್ಲು ಅವ್ರ ಅಜ್ಜಿ, ಹೊಡೆದು ಕಳ್ಸಿದ್ಲು ಒಂದ್ಸಲ. 2ನೇ ಸಲ ನಾವು ಇದಕ್ಕೆ ಹೋದಾಗ ಹುಡುಗಿನ ಒಳಗೆ ಹಾಕೊಂಡು ಹೊಡೆದು ಕಳ್ಸಿದ್ರು. ಕೋರ್ಟ್ನವರು ಇದ್ರು. ಒಟ್ಟಿನಲ್ಲಿ ಇವಳು ಹೊಡೆದ್ರೇನೋ ಅಂದ್ರೇನೋ, ನಾನು ಒಳಕ್ಕೆ ಹೋಗ್ಲಿಲ್ಲ ಸರ್. ನಾನು ಹುಡುಗಿ ಮಾತ್ರ ಚೆನ್ನಾಗಿ ಹೊಡೆದು ಕಳಿಸಿದ್ರು ಈಚೆಗೆ. ಆಮೇಲೆ ನಾವು ಕೋರ್ಟಿಗೆ ಬಂದಮೇಲೆ ಇವನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬಂದು ನಾನು ಮೆಸೇಜು ಮಾಡೋನೆ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, 2 ಲಕ್ಷನೂ ಕೊಡ್ತೀನಿ. ಇವಳಂದ್ಲು, ನಮ್ಮ ಅಮ್ಮಂಗೆ ನೋಡ್ಕೊಳ್ಳೋರು ಯಾರು ಇಲ್ಲ, ನಮ್ಮ ಅಣ್ಣ ಇಲ್ಲ, ನಮ್ಮ ಅಪ್ಪ ಇಲ್ಲ, ನನಗೆ ದುಡ್ಡು ಕಟ್ಬಿಟ್ಟು ನಮ್ಮ ಅಮ್ಮಂಗೆ ನಾನು ಕೊಡ್ತೀನಿ, ನೀನು ಕರ್ಕೊಂಡು ಹೋಗು. ಅವ್ನಿಗೆ ಶಿಕ್ಷೆ ಆಗಬೇಕು, ಅವ್ನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಅವ್ರ ಮನೆಯವ್ರಿಗೆಲ್ಲ ಜೈಲಿಗೆ ಹಾಕೊಂಡು ಹೋಗಿ ಜೀವಾವಧಿ ಶಿಕ್ಷೆ ಆಗಬೇಕು ಅವ್ರ ಮನೆಯವ್ರಿಗೆ. ಮೇಯ್ನಾಗಿ ಅವ್ರ ಅಪ್ಪ, ಅವ್ರ ಅವ್ವ, ಅವ್ರ ಚಿಕ್ಕವ್ವ, ಮತ್ತು ಅವ್ರ ಚಿಕ್ಕಪ್ಪ, ಅವ್ರ ಅಜ್ಜಿ, ಅವ್ರ ತಮ್ಮ ಎಲ್ಲರಿಗೂ ಶಿಕ್ಷೆ ಆಗಬೇಕು. ರಾತ್ರಿ ಎಂದಿನಂತೆ ಊಟ ಮಾಡಿ ಮಲಗಿದ್ದ ಶ್ರುತಿಯನ್ನು ಇಂದು ಮುಂಜಾನೆ ಚಾಕುವಿನಿಂದ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿ ಹೆಬ್ಬಾಳು ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆಯೇ ಪ್ರಕರಣ ದಾಖಲಿಸಿದ ಠಾಣಾ ಇನ್ಸ್ಪೆಕ್ಟರ್ ಎ ಮಲ್ಲೇಶ್ ಸಿಬ್ಬಂದಿಯೊಂದಿಗೆ ಘಟನಾ ಸ್ಥಳಕ್ಕೆ ಧಾವಿಸಿ ಮಹಜರು ನಡೆಸಿದರು. ನಂತರ ಮೃತದೇಹವನ್ನು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಶವಾಗಾರಕ್ಕೆ ಸ್ಥಳಾಂತರಿಸಿ ಮರಣೋತ್ತರ ಪರೀಕ್ಷೆ ನಂತರ ವಾರಸುದಾರರಿಗೆ ಹಸ್ತಾಂತರಿಸಿದರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಇನ್ಸ್ಪೆಕ್ಟರ್ ಎ ಮಲ್ಲೇಶ್ ಶರಣಾದ ಪತಿ ಮನುವನ್ನು ಬಂಧಿಸಿ ವಿಚಾರಣೆ ನಡೆಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಒಟ್ಟಾರೆ ಪ್ರೀತಿಸಿ ಮದುವೆಯಾಗಿ ಬಾಳಿ ಬದುಕಬೇಕಿದ್ದ ಜೋಡಿ ಈ ರೀತಿಯಾಗಿರುವುದು ದುರಂತವೇ ಸರಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.